ನೋಡಿ, ಹಿಂದಿನ ವಿಡಿಯೋದಲ್ಲಿ ಈ ಕೊಬ್ಬರಿ ಎಣ್ಣೆ ಸೇವನೆ ಜಾಸ್ತಿ ಮಾಡಿದ್ರೆ ಅದರಿಂದ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಿದ್ರೆ ಯಾವ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಹಾರ್ಟ್ಗೆ ಒಳ್ಳೆಯದು? ಸನ್ಫ್ಲವರ್ ಎಣ್ಣೆ ಅಂದ್ರೆ ಸೂರ್ಯಕಾಂತಿ ಎಣ್ಣೆ ಏನಿದೆ ಅದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆರ್ ಗುಡ್ ಫಾರ್ ಹಾರ್ಟ್. ಇದರಿಂದ ನಮ್ಮ ಗುಡ್ ಕೊಲೆಸ್ಟ್ರಾಲ್ ಪ್ರಮಾಣ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ಗೆ ಇದು ಒಳ್ಳೆ ಎಣ್ಣೆ ಪದಾರ್ಥ. ಅಲ್ಲದೆ ಆಲಿವ್ ಆಯಿಲ್ ಅಲ್ಲೂ ಕೂಡ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಇದರಿಂದ ಕೂಡ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ಹಾರ್ಟ್ಗೆ ಇದು ಒಳ್ಳೆಯದು. ಸಿಮಿಲರ್ಲಿ ಮಸ್ಟರ್ಡ್ ಆಯಿಲ್ ಇಂದಾನು ಕೂಡ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ಕೂಡ ಹಾರ್ಟ್ಗೆ ಒಳ್ಳೆಯದು. ಸೊ ಅದರಿಂದಾಗಿ ಐಡಿಯಲ್ ಆಗಿ ಹೇಳ್ಬೇಕಂದ್ರೆ ನಾವು ಕೆಲವೊಂದ್ಸರಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ ನೆಕ್ಸ್ಟ್ ತಿಂಗಳು ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡಬಹುದು. ಅದ್ರ ನೆಕ್ಸ್ಟ್ ತಿಂಗಳು ಆಲಿವ್ ಆಯಿಲ್ ಯೂಸ್ ಮಾಡಬಹುದು. ಈ ತರ ಡಿಫ್ರೆಂಟ್ ಆಗಿರೋ ಆಯಿಲ್ ಕಾಂಬಿನೇಷನ್ಸ್ ಯೂಸ್ ಮಾಡ್ತಾ ಇದ್ರೆ ಎಲ್ಲ ಆಯಿಲ್ ಬೆನಿಫಿಟ್ ನಿಮಗೆ ಸಿಗಬಹುದು. ದಿನಕ್ಕೆ ಮ್ಯಾಕ್ಸಿಮಮ್ 3 to 4 ಟೀ ಸ್ಪೂನ್ ಪರ್ ಪರ್ಸನ್ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೇದು. ಅಲ್ಲದೆ ಪದೇ ಪದೇ ಫ್ರೈ ಮಾಡಿರೋ ಏನ್ ಎಣ್ಣೆ ಇರುತ್ತಲ್ಲ ಅದನ್ನ ಅವಾಯ್ಡ್ ಮಾಡ್ಬೇಕು. ಎಣ್ಣೆನ ಒಂದೇ ಸಾರಿ ಯೂಸ್ ಮಾಡ್ಬೇಕು. ಅದಾದ್ಮೇಲೆ ಏನಾದ್ರು ಎಣ್ಣೆ ಉಳಿದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ಬೇಕು. ಪದೇ ಸೇಮ್ ಎಣ್ಣೆನ ಅದರಲ್ಲಿ ನೀವು ಕರಿತಾ ಇದ್ರೆ ಆ ಎಣ್ಣೆಯಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ ಅನ್ನೋ ಟಾಕ್ಸಿಕ್ ಪದಾರ್ಥ ಕ್ರಿಯೇಟ್ ಆಗುತ್ತೆ. ಅದರಿಂದ ಹಾರ್ಟ್ಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಅದಷ್ಟೇ ಮುಖ್ಯವಲ್ಲ, ಯಾವ ರೀತಿ ಆಯಿಲ್ ನ ಯೂಸ್ ಮಾಡ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಈ ವಿಷಯದ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮೇಶನ್ ದಯಮಾಡಿ ನೀಡಿ.